ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಮ ಕಾಲರ್ ನೆಕ್ ಇರುವಂತ ಚೂಡಿದಾರ ಟಾಪ್ ಯಾವ ತರ ವಿತೌಟ್ ಲೈನಿಂಗ್ ಇಲ್ದೇ ಇರುವಂತ ಟಾಪ್ ನ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಅದು ಅಳತೆ ಬಂದ್ಬಿಟ್ಟು ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ 50 ಇದೆ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 52 ಇದೆ, ವೇಸ್ಟ್ 48 ಇದೆ. ಈ ತರ ಇರೋ ಮೆಜರ್ಮೆಂಟ್ ನ ಯಾವ ತರ ಕಟ್ ಮಾಡೋದು, ಎಷ್ಟು ಹಾರ್ಮಾಲ್ ಡೌನ್ ಮಾಡಬೇಕು. ಹಾರ್ಮಾಲ್ ಡೌನ್ ಬಂದ್ಬಿಟ್ಟು ಇದು 22 ಇಂಚ್ ಇದೆ, ಅಂದ್ರೆ ಒಂದ್ ಸೈಡ್ 11 ಇಂಚ್ ಬರುತ್ತೆ. ಅದನ್ನ ಎಷ್ಟು ಡೌನ್ ಮಾಡಬೇಕು, ಅವ್ರದ್ದು ಫುಲ್ ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಮತ್ತೆ ಬ್ಲೌಸ್ ಮೆಜರ್ಮೆಂಟ್ಗೂ ಡ್ರೆಸ್ ಮೆಜರ್ಮೆಂಟ್ಗೂ ಮೆಜರ್ಮೆಂಟ್ ಇದ್ದಾಗ ಅದರಲ್ಲಿ ಲೂಸ್ ಎಷ್ಟು ತಗೋಬೇಕು ಅನ್ನೋದು ಪ್ರತಿಯೊಂದಕ್ಕೂ. ಇವಾಗ ಬ್ಲೌಸ್ ಮೆಜರ್ಮೆಂಟ್ ಆದ್ರೆ ಸೇಮ್ ಟು ಸೇಮ್ ಮೆಜರ್ಮೆಂಟ್ ಏನ್ ತಗೊಂತೀವಿ ಸೇಮ್ ಅಷ್ಟೇ ಇಟ್ಕೊಂಡು ನಾವು ಕಟ್ ಮಾಡ್ಕೊಂತೀವಿ. ಆದ್ರೆ ಚೂಡಿದಾರ್ ಟಾಪ್ ಬಂದ್ಬಿಟ್ಟು ಸ್ವಲ್ಪ ಲೂಸ್ ಫಿಟ್ಟಿಂಗ್ ಹಾಕೋದ್ರಿಂದ ಅದನ್ನ ಎಲ್ಲೆಲ್ಲಿ ಎಷ್ಟು ಲೂಸ್ ಇಟ್ಕೋಬೇಕು ಅನ್ನೋದು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಯಾಕಂತಂದ್ರೆ ನಾನು ಇವಾಗ ಹೇಳ್ದಂಗೆ ಪ್ರತಿಯೊಂದು ಪಾಯಿಂಟ್ ನ ನಾನು ಮಾರ್ಕ್ ಮಾಡ್ಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಅದೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಅದೇ ರೀತಿ ಆತರ ಮಿಸ್ ಮಾಡಿದಿರ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ಕೆಳಗಡೆ ಕಾಮೆಂಟ್ ಮಾಡಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಖಂಡಿತವಾಗ್ಲೂ ನಿಮ್ಗೆ ಅದನ್ನ ಆದ್ರೆ ಮೆಸೇಜ್ ರಿಪ್ಲೈ ಎಲ್ಲ ಹಂಗೆ ಮೆಸೇಜ್ ಅಲ್ಲೇ ರಿಪ್ಲೈ ಕೊಟ್ಬಿಡ್ತೀನಿ ಕಾಮೆಂಟ್ ಅಲ್ಲೇ. ಇಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕು, ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಕೊಡಿ, ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳು ಮಾಡ್ತೀನಿ. ಅದೇ ರೀತಿ ನಾನು ಇನ್ನೂ ಹೆಚ್ಚು ಕಮ್ಮಿ ಒಂದು 250 ಮೇಲೆ ವಿಡಿಯೋಸ್ ನ ಮಾಡಿದ್ದೀನಿ. ಆ ವಿಡಿಯೋ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗಿರೋಂತ ವಿಡಿಯೋ ತುಂಬಾ ಇರ್ತವೆ. ಅದ್ರಲ್ಲೂ ಇಲ್ದಿರೋಂಥದ್ದು ಏನಾದ್ರು ನಿಮ್ಗೆ ಡ್ರೆಸ್ ಆಗಿರ್ಬೋದು, ಟಾಪ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಇನ್ನ ಕೆಲವೊಂದು ಲಂಗ ಬ್ಲೌಸ್ ಈ ತರ ಅದನ್ನು ಸಮೇತ ಮಾಡಿದೀನಿ. ಅದ್ರಲ್ಲೂ ಸ್ವಲ್ಪ ಏನಾದ್ರು ಅರ್ಥ ಆಗಿಲ್ದಿರೋ ಪಾಯಿಂಟ್ ಇಲ್ಲ ನಾನು ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನೀಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ವಿಡಿಯೋನ ಮಾಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಸೀದಾ ಇರೋದು ಮೇಲ್ಗಡೆ ಬರೋ ಬಟ್ಟೆ ಒಳಗಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು 4 ಪೀಸ್ ಇದೆ ನೋಡಿ, 1 2, ಇದರಲ್ಲಿ ಡಬಲ್ ಇದೆ. ಮತ್ತೆ ಈ ಓಪನ್ ಇರೋದು ಈ ಕಡೆ ಇಟ್ಕೊಂಡಿದೀನಿ, ಓಪನ್ ಆಗದಿರೋದು ಈ ಕಡೆ ಇಟ್ಕೊಂಡಿನಿ. ಯಾಕಂದ್ರೆ ಸ್ಲೀವ್ಸ್ ಇದು ಸೆಂಟರ್ ಬರುತ್ತೆ, ಈ ಕಡೆ 2 ಬರುತ್ತೆ. ಉಲ್ಟಾ ಮೇಲೆ ಮಾರ್ಕ್ ಹಾಕ್ತಿವಿ, ಯಾಕಂದ್ರೆ ನಾವು ಮಾರ್ಕ್ ಮಾಡೋದೆಲ್ಲ ಮೇಲ್ಗಡೆ ಗಲೀಜ್ ಆಗಬಾರ್ದು ಅಂತ ಸೀದಾ ಇರೋದು ಒಳಗಡೆ ಇಟ್ಕೊಂಡಿದೀವಿ. ಆಮೇಲೆ ಇಲ್ಲಿ ಮಾರ್ಜಿನ್ಗೆ ಅಂತ ಕೆಳಗಡೆ ಹಿಂಗ್ ಫೋಲ್ಡ್ ಮಾಡಕ್ಕೆ 1/2 ಇಂಚ್ ಬಿಟ್ಟಿದ್ದೀನಿ. ಇದು ಲೆಂತ್ ಬಂದ್ಬಿಟ್ಟು 17 ಇಂಚ್ ಇದೆ, 1/2 ಇಂಚ್ ಇಲ್ಲಿ ಮೇಲ್ಗಡೆ ಹೊಲಿಯೋದಕ್ಕೆ 1/2 ಇಂಚ್ ಕೊಟ್ಟಿದ್ದೀನಿ. ಆಮೇಲೆ ಇದು ದೊಡ್ಡ ಸೈಜ್ ಆಗಿರೋದ್ರಿಂದ 4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಕೆಳಗಡೆ ಹಾರ್ಮೋಲ್ ಡೌನ್ ಅನ್ನೋದು ಬರಬಾರ್ದು ಸ್ಲೀವ್ಸ್ಗೆ, ಅದಕ್ಕೋಸ್ಕರ ಇಷ್ಟು ಕೊಟ್ಟಿದ್ದೀನಿ. ಅದೇ ರೀತಿ ಇಲ್ಲೂ ಅಷ್ಟೇ 4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೀವ್ ರೌಂಡ್ ಬಂದ್ಬಿಟ್ಟು ನಮ್ಗೆ 13 ಇಂಚ್ ಇದೆ. 13ರಲ್ಲಿ 2 ಭಾಗ ಮಾಡಿದ್ರೆ 6.5 ಬರುತ್ತೆ. 6.5ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇದು ಎಷ್ಟಿದೆ, 20 ಆರ್ಮೋಲ್ ಬಂದ್ಬಿಟ್ಟು 22 ಇದೆ, ಅಂದ್ರೆ 11 ಬರ್ಬೇಕು ನಮ್ಗೆ. 11 ಅಂದ್ರೆ ಸ್ವಲ್ಪ ನಾವೇ ಫೋಲ್ಡ್ ಮಾಡ್ಕೊಂಡು ಬಟ್ಟೆನ ಸಾಕಾಗ್ತಲ್ಲ. ಇಲ್ಲಿ ಪೀಸ್ ನಾನು ಆಮೇಲೆ ಜಾಯಿಂಟ್ ಮಾಡ್ಕೊಂತೀನಿ. ಮೊದಲನೇದಾಗಿ ಇದು ಜಾಯಿನ್ ಮಾಡ್ಕೊಂತೀನಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ ಎಷ್ಟು ಬೇಕು ಅಂದ್ರೆ ಅಷ್ಟು. ಆರ್ಮೋಲ್ ಇಂದ ಇಲ್ಲಿ 13ಗೆ ಒಂದು ಲೈನ್ ಹಾಕೊಂಡಿದ್ದೀನಿ, ಮತ್ತೆ ಇಲ್ಲಿ ಮಾರ್ಜಿನ್ 2 ಇಂಚ್ ಹಿಂಗ್ ಬಿಟ್ಟಿದ್ದೀನಿ ನೋಡಿ, ಇಲ್ಲಿವರೆಗೂ ಬಂತು. ಇಲ್ಲಿಂದ ಇಲ್ಲಿವರೆಗೂ ಒಂದು ಪೀಸ್ ನ ಜಾಯಿಂಟ್ ಮಾಡ್ಕೊಂತೀನಿ ನಾನು. ಇವಾಗ ಇದನ್ನ ಯಾವ ತರ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆರ್ಮೋಲ್ದು ಮತ್ತೆ ಇದರಲ್ಲಿ 2 ಇಂಚು ಇದರಲ್ಲಿ ಅರ್ಧ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೊಂದು ಲೈನ್ ಮಾರ್ಕು, ಮತ್ತೆ ಈ ಪೋರ್ಷನ್ ಅಲ್ಲಿ ಎಷ್ಟು ಬರುತ್ತೆ ಅಂದ್ರೆ ನಮ್ಗೆ 10 ಇಂಚ್ ಬರುತ್ತೆ. ಅದರಲ್ಲಿ ಇಲ್ಲಿ 5 ಇಂಚ್ ಒಂದು ಮಾರ್ಕು. ಇದ್ರಲ್ಲಿ 4ರಲ್ಲಿ ಒಂದು ಅರ್ಧ ತಗೊಂಡಿದ್ದೀನಿ, 2 ಇಂಚು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಮ್ಗೆ 10 ಇಂಚ್ ಬರುತ್ತೆ, ಇದರಲ್ಲಿ ಅರ್ಧ ತಗೊಂಡಿದ್ದೀನಿ. ಅರ್ಧ ತಗೊಂಡಾಗ ಈ ತರ ಮಾರ್ಕ್ ಮಾಡ್ತೇನೆ, ಇಲ್ಲಿಗೆ ಬಂತು. ಇವಾಗ ಇಲ್ಲಿಂದ ಇಲ್ಲಿಗೆ ಶೇಪು, ಇಲ್ಲಿಂದ ಇಲ್ಲಿಗೆ ಶೇಪ್ ತಗೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ಅನ್ನೋದು ಬರುತ್ತೆ ಸ್ಲೀವ್ಸ್. ಅದಕ್ಕೋಸ್ಕರ ನೋಡಿ ಈ ತರ ಸ್ಕೇಲ್ ತಗೊಂಡು ನೋಡಿ, ಈ ಪೋರ್ಷನ್ ಇಂದ ಈ ಪೋರ್ಷನ್ಗೆ ಇದು ಸೆಂಟರ್ ಬಂದ್ಬಿಟ್ಟೆ ಸ್ಟಾರ್ ತರ ಜಾಯಿನ್ ಆಗುತ್ತಲ್ಲ ಅಲ್ಲಿಗೆ. ಇಲ್ಲಿಂದ ಇಲ್ಲಿ ಮೇಲ್ಗಡೆಗೆ 1/2 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಇದು ಫ್ರಂಟ್ ಶೇಪ್ ಬರುತ್ತೆ, ಇದು ಬ್ಯಾಕ್ ಶೇಪ್ ಬರುತ್ತೆ. ಅದಕ್ಕೋಸ್ಕರ
ನೋಡಿ ಈ ತರ ಸ್ಕೇಲ್ ಇಟ್ಕೊಂಡು ನೋಡಿ ಇಷ್ಟು ಈ ತರ ಮಾರ್ಕ್ ಮಾಡ್ಕೊಂಡೆ. ಅದೇ ತರ ಇದನ್ನ ಸ್ಕೇಲ್ ಹಿಂಗ್ ಇಟ್ಕೊಂಡು ನೋಡಿ ಇಲ್ಲಿ ಜಾಯಿನ್ ಆಗೋ ತರ ಇಲ್ಲಿಂದ ಇಲ್ಲಿಗೆ ಶೇಪ್ ಆಗಿ ಮಾರ್ಕ್ ಮಾಡ್ಕೊಂಡೆ. ಇದು ಬ್ಯಾಕ್ ಶೇಪ್ ಆಯ್ತು. ಇವಾಗ ಈ ಸ್ಟಾರ್ ತರ ಜಾಯಿನ್ ಆಗಿದೆಯಲ್ಲ, ಇಲ್ಲಿಗೆ ಹೆಂಗ್ ಮಾರ್ಕ್ ಮಾಡೋದು ಅಂದ್ರೆ ನೋಡಿ ಈ ತರ ಇಲ್ಲಿಗೆ ಮಾರ್ಕ್, ಮತ್ತೆ ಈ ಸ್ಕೇಲ್ನ ಹಿಂಗ್ ಮಾಡ್ಕೊಂಡು ಹಿಂಗೆ ಮಾರ್ಕ್. ಇದಿಷ್ಟು ಅರ್ಧ ಇಂಚು ಡಿಫ್ರೆನ್ಸ್ ಅನ್ನೋದು ನಮ್ಗೆ ಸ್ಲೀವ್ಸ್ ಬಂತು. ಇವಾಗ ಕಟ್ ಮಾಡೋಣ ನೋಡಿ. ಆಮೇಲೆ 4 ಪೀಸ್ ತಗೊಂಡು ಇದು ಇಲ್ಲಿಗೆ ಹಿಂಗೆ ಜಾಯಿನ್ ಮಾಡ್ಕೊಂತೀನಿ. ಅವಾಗ ಅಲ್ಲಿಗೆ ಸರಿ ಹೋಗುತ್ತೆ. ಇಲ್ಲೊಂದು ನ್ಯಾಚ್ ಹಾಕೊಂತೀನಿ. ಇವಾಗ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಳೋಣ ಫಸ್ಟ್. ಇವಾಗ ಫ್ರಂಟ್ ಶೇಪು ಹಿಂಗ್ ಓಪನ್ ಮಾಡ್ಬೇಕು. ಯಾಕಂದ್ರೆ ಅಕಸ್ಮಾತ್ ಇದ್ರಲ್ಲಿ 2 ಪೀಸ್ ಇರುತ್ತಲ್ಲ, 3 ಪೀಸ್ ಏನಾದ್ರು ಕಟ್ ಮಾಡ್ಬಿಟ್ರೆ ಫ್ರಂಟ್ ಶೇಪ್ ಜಾಸ್ತಿ ಆಗೋದಕ್ಕೆ ಈ ತರ ಓಪನ್ ಮಾಡ್ಬಿಟ್ರೆ ನಮ್ಗೆ 2 ಪೀಸ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಫ್ರಂಟ್ದು ಅಂತ. ಆ ಫ್ರಂಟ್ ಅಂತ ಗೊತ್ತಾದ್ಮೇಲೆ ಅದನ್ನ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆನೆ ನೋಡಿ ಇಷ್ಟು ಪೀಸು ಫ್ರಂಟ್ ಶೇಪ್ ಬರುತ್ತೆ ನಮ್ಗೆ, ಅರ್ಧ ಇಂಚು ಡಿಫ್ರೆನ್ಸ್ ಅನ್ನೋದು ನೋಡಿ. ಇವಾಗ ಸ್ಲೀವ್ಸು ಸೇಮ್ ರೌಂಡ್ ಆಗಿ ಬಂದಿದೆ. ಓಕೆ, ಇದು ಸ್ಲೀವ್ಸ್ ಕಟಿಂಗ್. ಇವಾಗ ನೋಡಿ ಇದು ಕಸ್ಟಮರ್ ಕೊಟ್ಟಿರೋಂಥ ಬಟ್ಟೆ, ಲೈನಿಂಗ್ ಇಲ್ಲ ಇದಕ್ಕೆ. ನೋಡಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು 2 ಪೀಸ್ ಇದೆ, ಇದೆಲ್ಲ 2 ಪೀಸ್ ಇದೆ. ಸೇಮ್ ಇದನ್ನು ಅಷ್ಟೇ, ಒಳಗಡೆ ಇದ್ದು ಸೀದಾ ಮೇಲ್ಗಡೆ ಬರುತ್ತಲ್ಲ ಆ ಪೋರ್ಷನ್ದು ಕೆಳಗಡೆ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಫೋಲ್ಡಿಂಗ್ ಅಂತ ಒಂದು ಲೈನ್ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಹೋಗ್ಬಿಡ್ಲಿ ಅಂತ ಇದು ಫಸ್ಟ್ ಲೈನು. ಆಮೇಲೆ ಮಾರ್ಜಿನ್ಗೆ ಇದು ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಈ ಲೈನ್ ಹಾಕೊಂಡಿದ್ದೀನಿ. ಇವಾಗ ಲೆಂತ್ ನಾನು ಹೇಳ್ದಂಗೆ ಮೆಜರ್ಮೆಂಟು ನೋಡಿ ಈ ತರ ಬರ್ಕೊಂಡಿದ್ದೀನಿ ಪೇಪರಲ್ಲಿ. ಕಲರ್ ನೆಕ್ಕು ಲೆಂತ್ ಬಂದ್ಬಿಟ್ಟು 36 ಇದೆ, ಅಂದ್ರೆ 36 ಇಂಚ್ ಇದೆ. ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ 36 ಇಂಚ್ ಇದೆ. ನೋಡಿ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ. ಮತ್ತೆ ಹಾರ್ಮೋಲ್ ಡೌನ್ ನಾನು ಅಂದಾಜಾಗಿ ಏನ್ ಮಾಡ್ತೀನಿ, ಒಂದು 7ವರೆಗೆ ಹಾಕೊಂಡಿರ್ತೀನಿ. ಆಮೇಲೆ ಅಕಸ್ಮಾತ್ ಡೌನ್ ಬೇಕು ಅಂದ್ರೆ ಡೌನ್ ಮಾಡ್ಕೋಬಹುದು. ಆದ್ರೆ ಡೌನ್ ಮಾಡ್ಬಿಟ್ರೆ ಮತ್ತೆ ಮೇಲ್ ಮಾಡ್ಬೇಕು ಅಂದ್ರೆ ಟಾಪ್ ಲೆಂತ್ ಇಲ್ಲಿ ಕಟ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಯಾವತ್ತು ಒಂದು ಅರ್ಧ ಇಂಚ್ ಮೇಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗಿರುತ್ತೆ. ಅದಕ್ಕೋಸ್ಕರ ಮೇಲ್ ಮಾಡ್ಕೊಂತ ಇದ್ದೀನಿ. ಅದಾದ್ಮೇಲೆ ಶೇಪ್ 16 ಕೊಡ್ತೀನಿ, ವೇಸ್ಟ್ ಶೇಪ್ ಬರುತ್ತಲ್ಲ ಅಲ್ಲಿಗೆ. ಅದಾದ್ಮೇಲೆ ಸ್ಲಿಟ್ ಬಂದ್ಬಿಟ್ಟು 29 ಇದೆ. ಇವರು ಲೂಸ್ ಫಿಟ್ಟಿಂಗ್ ಹಾಕಿ ಸ್ವಲ್ಪ ನಾರ್ಮಲ್ ಆಗ್ತಾರಲ್ಲ ಅದಕ್ಕೋಸ್ಕರ. ಇಷ್ಟಾದ್ಮೇಲೆ ನೋಡಿ ಇಲ್ಲಿ ಸ್ಲಿಟ್ ಪೋರ್ಷನ್ ಇರುತ್ತಲ್ಲ, ಇಲ್ಲಿಗೆ ಒಂದು ಲೈನ್ ಸ್ಟ್ರೈಟ್ ಆಗಿ. ಆಮೇಲೆ ವೇಸ್ಟ್ ಶೇಪ್ಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಇಲ್ಲಿಗೆ ಒಂದು ಲೈನು. ಅದಾದ್ಮೇಲೆ ಹಾರ್ಮೋಲ್ ಡೌನ್ ತಗೊಂಡ್ವಲ್ಲ ಇಲ್ಲಿಗೆ ಒಂದು ಲೈನು. ಅದಾದ್ಮೇಲೆ ಫುಲ್ ಲೆಂತ್ ಶೋಲ್ಡರ್ ಹತ್ರ ಬರುತ್ತಲ್ಲ ಅಲ್ಲಿಗೆ ಒಂದು ಲೈನು. ಆಮೇಲೆ ಬ್ಯಾಕ್ಗೆ ಎಕ್ಸ್ಟ್ರಾ ಬರಬೇಕು. ಎಕ್ಸ್ಟ್ರಾ ನಾವು ನೋಡೋಣ ಎಷ್ಟು ಬರಬೇಕು ಅಂತ ಒಂದೊಂದಾಗಿ ಇದು ಮಾಡ್ಕೊಳ್ಳೋಣ. ಆಮೇಲೆ ಕೆಳಗಡೆ ಇಲ್ಲಿ ಪ್ಲೇಯರ್ ಬರುತ್ತಲ್ಲ ಅದು ಬಂದ್ಬಿಟ್ಟು ಎಷ್ಟಿದೆ ಅಂದ್ರೆ ಇಲ್ಲಿ ಬರ್ಕೊಂಡಿನಿ 29 ಇದೆ. 29 ಅಂದ್ರೆ ಅದ್ರಲ್ಲಿ 2 ಭಾಗ ಮಾಡಿದ್ರೆ 14.25 ಬರುತ್ತೆ. 14.25 ಇಲ್ಲಿಗೊಂದು ಮಾರ್ಕು. ಆಮೇಲೆ ಇಲ್ಲಿ ಸ್ಲಿಟ್ ಅಲ್ಲಿ ಸ್ಟ್ರೈಟ್ ಲೈನ್ ಹಾಕಿದೀವಲ್ಲ, ಇಲ್ಲಿ ಬಂದ್ಬಿಟ್ಟು ಎಷ್ಟಿದೆ, ಇಲ್ಲಿ 30 ಇದೆ. ಅಂದ್ರೆ 15 ಇಂಚ್ ತಗೋಬೇಕು. 15 ಒಂದು ಮಾರ್ಕಿಂಗು. ಆಮೇಲೆ ಇಲ್ಲಿ ಸೊಂಟದ ಹತ್ರ ವೇಸ್ಟ್ ಇದು ಬಂದ್ಬಿಟ್ಟು ಎಷ್ಟಿದೆ ಅಂದ್ರೆ 25 ಇದೆ. 25 ಅಂದ್ರೆ 12.25 ಬರುತ್ತೆ. 12.25ಗೆ ಇಲ್ಲಿ ಒಂದು ಲೈನು. ಚೆಸ್ಟ್ ಎಷ್ಟಿದೆ ಅದು ಅಷ್ಟೇ ಇದೆ, 26 ಇದೆ. ಅದು 26ಗೆ ಇಲ್ಲೊಂದು ಮಾರ್ಕು. ಆಮೇಲೆ ಇಲ್ಲಿ ಶೋಲ್ಡರ್ ಬಂದ್ಬಿಟ್ಟು ನಮ್ಗೆ 17 ಇಂಚ್ ಇದೆ. 17 ಅಂದ್ರೆ ಸೇಮ್ 17ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ಇಲ್ಲಿ ಕತ್ತತ್ರ ಬರೋ ಜಾಗದಲ್ಲಿ ಬಂದ್ಬಿಟ್ಟು ನಾವು 3.25 ಹಾಕೋಬೇಕು. ಇಲ್ಲಿ ಸ್ವಲ್ಪ ಸಣ್ಣವ್ರಿಗೆ 3 ಹಾಕೊಂತೀವಿ. ಹೊಲ್ದಾದ್ಮೇಲೆ ಅದು 6.25 ಬರುತ್ತೆ. ಇವ್ರು ದಪ್ಪ ಇರೋದ್ರಿಂದ ಇವಳಿಗೆ 7 ಇಂಚ್ ಹಾಕ್ಬೇಕು.
ಅಂದ್ರೆ 3.5 ತಗೊಂಡಿದ್ದೀನಿ. 1/4 ಇಂಚ್ ಹೊಲಿಯಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ ಅದು 7.75 ಆಗುತ್ತೆ. ಅವಾಗ ಸ್ವಲ್ಪ ಕತ್ತತ್ರ ಫ್ರೀ ಆಗಿರುತ್ತೆ, ಅದಕ್ಕೋಸ್ಕರ ಈ ತರ ಹಾಕೊಂಡಿದ್ದೀನಿ. ಆಮೇಲೆ ಇದಾದ್ಮೇಲೆ ನೋಡಿ ಆರ್ಮೋಲ್ ಹತ್ರ ಒಂದು ಶೋಲ್ಡರ್ 17 ಇಟ್ಕೊಂಡಿದೀವಲ್ಲ, ಅಲ್ಲಿಂದ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ನೋಡಿ ಒಂದ್ ಕಡೆ ಈ ತರ ಬೆಂಡ್ ಶೇಪ್ ಇರುತ್ತೆ, ಅದನ್ನ ಬೆಂಡಿರೋ ಕಡೆ ಆಚೆ ಇಟ್ಕೋಬೇಕು. ಇದು ಒಳಗಡೆ ಸೈಡು, ನಾವು ಇಲ್ಲಿ ಕಚ್ಚಾ ಬಿಡ್ತೀವಲ್ಲ ಆ ಕಡೆ ಈ ಶೇಪ್ ನ ಇಟ್ಕೊಂಡು ವೇಸ್ಟ್ ಇಂದ ಆರ್ಮೋಲ್ ಡೌನ್ ಇದೆಯಲ್ಲ ಚೆಸ್ಟ್ ಅಂತೀವಿ, ಅದನ್ನ ಇಲ್ಲಿಂದ ಸೊಂಟದ ಹತ್ರಗೆ ಹಿಂಗೆ ಕ್ರಾಸ್ ಆಗಿ ಒಂದು ಲೈಟ್ ಆಗಿ ಹಿಂಗೆ ಕ್ರಾಸ್ ಬರುತ್ತೆ. ಏನಕ್ಕೆ ಅಂದ್ರೆ ಚೆಸ್ಟ್ ಪೋರ್ಷನ್ ಸ್ವಲ್ಪ ಲೂಸ್ ಬರಲಿ ಅಂತ ಆತರ ಮಾಡ್ತೀವಿ. ಮತ್ತೆ ಈ ವೇಸ್ಟ್ ಇಂದ ಬಂದ್ಬಿಟ್ಟು ಹಿಪ್ ಪೋರ್ಷನ್ ಅಲ್ಲಿ ಇಲ್ಲೂ ಅಷ್ಟೇ ವೇಸ್ಟ್ ಹತ್ರ ಸಣ್ಣ ಬರುತ್ತೆ, ಮತ್ತೆ ಹಿಪ್ ಪೋರ್ಷನ್ ಸ್ವಲ್ಪ ಲೂಸ್ ಬೇಕು. ಅದಕ್ಕೆ ಈ ಬೆಂಡ್ ಸ್ಕೇಲ್ ನ ಯೂಸ್ ಮಾಡಿ ವೇಸ್ಟ್ ಇಂದ ಹಿಪ್ಗೆ ಮತ್ತೆ ಇಲ್ಲೊಂದು ಜಾಯಿನ್ ಮಾಡ್ತೀವಿ. ಮತ್ತೆ ಅಲ್ಲಿಂದ ಸ್ಟ್ರೈಟ್ ಆಗಿ ಕೆಳಗಡೆ ಪ್ಲೇಯರ್ ಒಂದು ಮಾರ್ಕ್ ಮಾಡ್ಕೊಂತೀವಿ. ಮತ್ತೆ ಅಲ್ಲಿಂದ ಸ್ಲಿಟ್ ಹೊಲಿಯಕ್ಕೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಇಟ್ಕೊಂತೀವಿ. ಓಕೆನಾ, ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ. ಆಮೇಲೆ ಇಲ್ಲಿ ಸೈಡ್ ಅಲ್ಲಿ ನಮ್ಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಬಿಟ್ಕೋಬೇಕು. ನಾನೇನ್ ಮಾಡ್ತೀನಿ, ನಾನು 1.5 ಇಟ್ಕೊಂತೀನಿ. ನೋಡಿ ಈ ತರ 1.5 ಇಟ್ಕೊಡ್ತೀನಿ. ಜಾಸ್ತಿ ಇದ್ರೆ ಏನಾಗುತ್ತಂದ್ರೆ ಸ್ವಲ್ಪ ರಿಂಕಲ್ಸ್ ಬರೋದು, ಈ ಸೈಡ್ ಅಲ್ಲೆಲ್ಲ ನೀಟಾಗಿ ಶೇಪ್ಗಳು ಬರಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ 1.5 ಇಟ್ಕೊಂತಾ ಇದ್ದೀನಿ. 1.5 ಶೇಪ್ಗೆ ಕರೆಕ್ಟ್ ಆಗಿ ಈ ತರ ಶೇಪ್ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಆರ್ಮೋಲ್ದು ನಾವು ಸ್ಕೇಲ್ ಅಲ್ಲಿ ಈ ತರ ಬೆಂಡ್ ಸ್ಕೇಲ್ ಇರುತ್ತಲ್ಲ ಅದರಲ್ಲಿ ನೋಡಿ ಈ ತರ ಶೇಪ್, ಈ ಲೈನ್ ಟಚ್ ಆಗೋ ತರ ಇಟ್ಕೊಂಡು ಇದನ್ನ ಹಿಂಗ್ ಮಾರ್ಕ್ ಮಾಡ್ಕೊಂಡೆ. ಇವಾಗ ಟೇಪ್ ಅಲ್ಲಿ ಚೆಕ್ ಮಾಡ್ಕೋಬೇಕು. ನೋಡಿ 10.5 ಬರ್ತಾ ಇದೆ, ನಾವು ಕಟ್ ಮಾಡೋಷ್ಟರಲ್ಲಿ ಅದು 11 ಬಂದೇ ಬರುತ್ತೆ. ಮತ್ತೆ ಇಲ್ಲಿ ಶೋಲ್ಡರ್ ಹತ್ರ ಏನ್ ಮಾಡಬೇಕು, ಇದು ಕಾಲರ್ ನೆಕ್ ಅಲ್ಲ, ಅದರಿಂದ ಏನ್ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಡೌನ್ ಆಗಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಡೌನ್ಗೆ ಇಷ್ಟು ಮಾಡ್ಕೊಂಡೆ. ಆಮೇಲೆ ಕಾಲರ್ ನೆಕ್ ಆಗಿರೋದ್ರಿಂದ ಬ್ಯಾಕ್ ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಬರ್ಬೇಕು. ಇಲ್ಲ ಅಂತಂದ್ರೆ ಸೇಮ್ ಒಂದೇ ಮೆಜರ್ಮೆಂಟ್ ಕಟ್ ಮಾಡಿದ್ರೆ ಏನಾಗುತ್ತಂದ್ರೆ ಅದು ಕಾಲರ್ ಕತ್ತತ್ರ ಹಿಂದ್ಗಡೆ ಹಿಂಗೆ ಎಳ್ಕೊಂಡಾಗೆ ಫ್ರಂಟ್ ಅಲ್ಲಿ ಹಿಂಗ್ ಮೇಲೆ ಹೋದಂಗೆ ಅನಿಸ್ತಾ ಇದೆ ಹಾಕೊಂಡಾಗ. ಅದಕ್ಕೋಸ್ಕರ ಆ ತರ ಬರಬಾರ್ದು ಅಂತಂದ್ರೆ ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಇಟ್ಕೊಂಡ್ರೆ ಫ್ರಂಟ್ ಅಲ್ಲಿ ಮೇಲೆ ಹೋಗೋ ಟಾಪು ಆ ತರ ಬರಲ್ಲ, ಬ್ಯಾಕ್ ಇಂದ ಡೌನ್ ಬರುತ್ತೆ. ಅವಾಗ ಫ್ರಂಟ್ ಕರೆಕ್ಟ್ ಆಗಿ ಕುತ್ಕೊಂತದೆ. ಅದಕ್ಕೋಸ್ಕರ ಇಲ್ಲಿ 1 ಇಂಚ್ ಹಾಕೋಬೇಕು. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ 1 ಇಂಚು ಇಲ್ಲಿ ಹಾಕೋಬೇಕು. 1 ಇಂಚಿಂದ ಸೇಮ್ ಹಂಗೆ ನಾವು ಕ್ರಾಸ್ ಆಗಿ ಮತ್ತೆ ಇಲ್ಲಿಂದ ಇಲ್ಲಿ ಕ್ರಾಸ್ ಆಗಿ ಹಾಕೊಂಡ್ವಿ. ಅದಾದ್ಮೇಲೆ ನೋಡಿ ವೀಲ್ ಮಾರ್ಕ್ ಇರುತ್ತಲ್ಲ, ಕೆಳಗಡೆ ಹೊಲಿಯೋದಕ್ಕೆ 2 ಸ್ಟಿಚಸ್ ಬೀಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೊಲಿಬೇಕಾದ್ರೆ ಈಸಿ ಆಗಿರ್ಲಿ ಅಂತ ಈ ತರ ನಾವು ಮಾರ್ಕಿಂಗ್ ಮೇಲೆನೆ ಹಾಕೊಬೇಕು. ಇಷ್ಟಾಯ್ತು. ಇದಾದ್ಮೇಲೆ ಇವಾಗ ಕಟ್ ಮಾಡೋಣ. ಮತ್ತೆ ನೆಕ್ ಕಟ್ ಮಾಡಬಹುದು ಯಾವ ತರ ಅಂತ ತೋರಿಸ್ತೀನಿ ಇವಾಗ. ಇದು ಕಟ್ ಆಗ್ಬಿಡ್ಲಿ. ಮತ್ತೆ ಇದನ್ನ ಸ್ಲಿಟ್ಟು ಮತ್ತೆ ಇಲ್ಲಿ ಸೇಮ್ ನಾವು 1.5 ಇಂಚ್ ಮಾರ್ಜಿನ್ ಬಿಟ್ಕೊಂಡಿದೀವಲ್ಲ ಆ ಮಾರ್ಜಿನ್ಗೆ ಪ್ರಕಾರ ಇಲ್ಲಿ ಕಟ್ ಮಾಡ್ಕೊಂಡಿವಿ. ಇಷ್ಟು ಮಾಡ್ಕೊಂಡ್ವಿ. ಅದಾದ್ಮೇಲೆ ಫ್ರಂಟ್ ನ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಫ್ರಂಟ್ ಕಟ್ ಮಾಡಿದ್ರೆ ಬ್ಯಾಕ್ ಎಗುರೋಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ನಾವು ಮಾರ್ಕ್ ಮಾಡಿದೀವಲ್ಲ ಅದ್ರ ಮೇಲೆ ನೀಟಾಗಿ ಆರ್ಮೋಲ್ ಪ್ರತಿಯೊಂದು ಅಷ್ಟೇನೆ ನೀವು ಕರೆಕ್ಟ್ ಆಗಿ ಸ್ವಲ್ಪ ಇವಾಗ ಅಂದಾಜಾಗಿ ಫಸ್ಟ್ ಮೇಲಕ್ಕೆ ಆಗ ಬರೋ ತರಾನೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಲೈನ್ ಅಕಸ್ಮಾತ್ ಕಮ್ಮಿ ಬಂತಂದ್ರೆ ಮತ್ತೆ ಹಿಂಗ್ ಈ ತರ ಸ್ವಲ್ಪ ಕಟ್ ಮಾಡ್ಕೋಬಹುದು. ಆದ್ರೆ ಇವಾಗ ನಾವು ಕಟ್ ಮಾಡಿರ್ತೀವಿ, ಇವಾಗ ಇಲ್ಲಿ ಮೇಲ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ಇಲ್ಲಿ ಟಾಪ್ ಲೆಂತ್ ಕಟ್ ಮಾಡಿ ಮತ್ತೆ ಡೌನ್ ಮಾಡ್ಬೇಕು. ಅವಾಗ ಟಾಪ್ ಲೆಂತ್ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಇವಾಗ ನೋಡಿ ನಮ್ಗೆ ಅಕಸ್ಮಾತ್ ಕಮ್ಮಿ ಬರಲ್ಲ ಅನ್ಕೊಂತೀನಿ, ನಿಮ್ ಮುಂದೆನೆ ಇವಾಗ ಟೇಪ್ ಹಾಕಿ ತೋರಿಸ್ತೀನಿ. ಅಕಸ್ಮಾತ್ ಕಮ್ಮಿ ಬಂತು ಅಂದ್ರೆ ಏನ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂತೀವಿ. ಅದಕ್ಕೋಸ್ಕರ ಯಾವಾಗೂ ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಹಾಕೊಳ್ಳೋದೇ ಉತ್ತಮ. ಮತ್ತೆ ಇವಾಗ ನೋಡಿ 10.25 ಬಂತು. 1/4 ಇಂಚು ಇಲ್ಲಿ ಬ್ಯಾಕ್ ಅಲ್ಲಿ ನಾವು ಎಕ್ಸ್ಟ್ರಾ ಬಿಡ್ತೀವಲ್ಲ ಅದರಲ್ಲಿ 1/4 ಇಂಚು ನಮ್ಗೆ ಅಡ್ಜಸ್ಟ್ ಆಗುತ್ತೆ. ಟೋಟಲ್ 11 ಅನ್ನೋದು ನಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಇವಾಗ ಫ್ರಂಟ್ ಮಾರ್ಕಿಂಗ್ ಮೇಲೆನೆ ಫ್ರಂಟ್ ನ ಕಟ್ ಮಾಡ್ಕೊಳ್ಳಿ. ಹಿಂಗೆ
ಆಮೇಲೆ ಇಲ್ಲಿಂದ ಇಲ್ಲಿಗೆ ಕಾಲರ್ ಅಟ್ಯಾಚ್ ಮಾಡಬೇಕಲ್ಲ, ಅವಾಗ ಈ ಪೋರ್ಷನ್ ಅಲ್ಲಿ ನಮಗೆ ಮುಂದಕ್ಕೆ ಸ್ವಲ್ಪ ಬರಬೇಕು. ಇಲ್ಲಿ ಕಾಲರ್ ಅಟ್ಯಾಚ್ ಮಾಡಬೇಕಾದ್ರೆ ಕತ್ತು ಇರುತ್ತಲ್ಲ, ನಮಗೆ ಕತ್ತು ಸ್ವಲ್ಪ ಇಲ್ಲಿವರೆಗೂ ಬರುತ್ತೆ, ಅದು ಇಲ್ಲಿ ಮುಂದೆ ಬರಬೇಕು. ಅದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ ಒಂದು ಅರ್ಧ ಇಂಚ್ ಅನ್ನೋದು ಕಟ್ ಮಾಡಬೇಕು. ಹಿಂಗೆ ಅರ್ಧ ಇಂಚ್ ಏನಕ್ಕೆ ಅಂದ್ರೆ ಇಲ್ಲಿ ಕತ್ತಿ ಬರುತ್ತಲ್ಲ, ಕತ್ತಿ ಇಲ್ಲಿ ಬಂದಾಗ ಇದ್ ಮೇಲ್ ಬರುತ್ತೆ, ಇಲ್ಲಿ ಲೂಸ್ ಬರುತ್ತೆ. ಇಲ್ಲ ಇದ್ರ ಹಂಗೆ ಇದ್ರೆ ಏನಾಗುತ್ತೆ ಅಂದ್ರೆ ಕಾಲರ್ ಇಂದ ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಹಿಂಗ್ ರಿಂಕಲ್ಸ್ ಬರ್ತಾ ಇರುತ್ತೆ. ಯಾವ್ದಾದ್ರು ನೀವು ಹೊಲ್ದಿರೋದು ಇಲ್ಲ ಬೇರೆಯವ್ರು ಹೊಲ್ದಿರೋದು ಫಾಲ್ಟ್ಗಳು ಬಂದಾಗ ಚೆಕ್ ಮಾಡ್ಕೊಳ್ಳಿ. ಅದೇ ಈ ಪೀಸ್ ಕಟ್ ಮಾಡಿದಾಗ ನಮ್ಗೆ ಇಲ್ಲಿ ರಿಂಕಲ್ಸ್ ಅನ್ನೋದು ಬರಲ್ಲ, ಇಲ್ಲಿ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಫ್ರಂಟ್ ಅಲ್ಲಿ ಕುತ್ಕೊಂತದೆ. ಅದಕ್ಕೋಸ್ಕರ ಇಷ್ಟ ಆಯ್ತು. ಇವಾಗ ಇದನ್ನ ಫ್ರಂಟ್ ಶೇಪ್ ನ ಕಟ್ ಮಾಡ್ಕೋಬೇಕು. ಬ್ಯಾಕ್ ನಿಂಗ್ ಒಳಗಡೆ ಹಾಕ್ಬಿಡಿ. ಫ್ರಂಟ್ ಶೇಪ್ ಬಂದ್ಬಿಟ್ಟು ನಮ್ಗೆ ಅರ್ಧ ಇಂಚ್ ಅನ್ನೋದು ಬರಬೇಕು ನೋಡಿ, ಈ ತರ ಅರ್ಧ ಇಂಚ್ ಬರಬೇಕು. ಇದು ಪ್ರಿಂಟೆಡ್ ಬಟ್ಟೆ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಬೇರೆ ಮಾರ್ಕಿಂಗ್ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಶೇಪ್ ಬರಬೇಕು. ದೊಡ್ಡ ಸೈಜ್ ಆಗಿರೋದ್ರಿಂದ ಶೇಪ್ಗಳೆಲ್ಲ ಜಾಸ್ತಿ ತೆಗಿಬಾರ್ದು, ಅವಾಗ ಈ ಪೋರ್ಷನ್ ಟೈಟ್ ಆಗ್ಬಿಡುತ್ತೆ ನಮ್ಗೆ. ಅದಕ್ಕೆ ಇವಾಗ ನಾರ್ಮಲ್ ಚಿಕ್ಕ ಸೈಜ್ ಆಗಿದ್ರೆ ಇಲ್ಲಿ ನೋಡಿ, ಇದು 3.5 ಡೌನ್ ಮಾಡ್ಕೋಬೇಕು. ಅದಾದ್ಮೇಲೆ ಡೀಪು 7.5 ಹಾಕೋಬೇಕು. ಇವರು ಸ್ವಲ್ಪ ದಪ್ಪ ಇದ್ದಾರೆ, ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ನೆಕ್ಕು 3.5 ತಗೊಂಡಿದ್ದೀನಿ. 3.5 ಒಂದು ಲೈನ್ ಹಾಕೋಬೇಕು. ಆಮೇಲೆ ಇಲ್ಲಿ 3.5 ಹಾಕೊಂಡಿದ್ದಲ್ಲ, ಇದನ್ನ ರೌಂಡ್ ಆಗಿ ಹಿಂಗೆ ತಿರುಗಿಸ್ಕೋಬೇಕು ನೋಡಿ. ಅವ್ರು ಕೊಡ್ಬೇಕಾದ್ರೆ ಈ ತರ ನಾನು ರಫ್ ಆಗಿ ಸ್ಕೆಚ್ ಬರ್ಕೊಂಡಿರ್ತೀನಿ. ಮತ್ತೆ ಶೇಪ್ ವಿ ಆಗಿರೋದ್ರಿಂದ ಇದನ್ನ ವಿ ತರ ಹಿಂಗ್ ತಗೊಂಡೆ, ಮತ್ತೆ ಇಲ್ಲಿ ಹಿಂಗ್ ರೌಂಡ್ ಆಗಿ ತಗೊಂತೀನಿ. ಮತ್ತೆ ಇಲ್ಲಿಂದ ಇಲ್ಲಿ 1-2-3 ಹುಕ್ಸ್ ಹಾಕಕ್ಕೆ ಬೇಕು, ಇಲ್ಲಾಂದ್ರೆ ತಲೆ ಹಾಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಈ ನೆಕ್ ಶೇಪ್ ನ ಕಟ್ ಮಾಡ್ತೀನಿ. ಈ ತರ ಕಟ್ ಮಾಡಿದೆ. ಇದು ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನಮ್ಗೆ ಶೇಪ್ ಅನ್ನೋದು ಈ ತರ ಬಂದಿದೆ ನೋಡಿ. ನಾವು ಬರ್ಕೊಂಡಿರೋದಕ್ಕೂ ಅದಕ್ಕೂ ಸೇಮ್ ಬರುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಮಾರ್ಜಿನ್ ಹೋಗಿ ಕಲರು ಈ ಶೇಪ್ ಅಲ್ಲಿ ಈ ತರ ನಮ್ಗೆ ಅಟ್ಯಾಚ್ ಆಗುತ್ತೆ. ಈ ತರ ಅಲ್ಲಿ ಕಲರ್ ಬಂದು ಇಲ್ಲಿ ವಿ ಶೇಪ್ ಬರುತ್ತೆ. ಇದು ತಲೆ ಹಾಕೊಳಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿಂದ ಇಲ್ಲಿವರೆಗೂ 3 ಹುಕ್ಸ್ ಅನ್ನೋದು ಹಿಂಗ್ ಕಟ್ ಮಾಡ್ಬಿಟ್ಟು ಇಲ್ಲೊಂದು 2-3 ಹುಕ್ಸ್ ಇಕ್ಕಿದೀವಿ, ಒಂದು ಹುಕ್ಸ್ ಮತ್ತೆ ಅಂಟ ಇಕ್ಕಿದೀವಿ ಅಂದ್ರೆ ಹಾಕೊಳ್ಳಕ್ಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 3 ಹುಕ್ಸ್ ಬರೋ ತರ ಇಲ್ಲಿ ಫ್ರಂಟ್ ಅಲ್ಲಿ ಹಿಂಗೆ ಕಟ್ ಮಾಡ್ತೀನಿ. ಓಕೆನಾ, ಅಷ್ಟೇ. ಇವಾಗ ಕಲರ್ ನೆಕ್ಕು ಮುಗೀತು. 50 ಸೈಜು ಕಲರ್ ಡ್ರೆಸ್ ಯಾವ ತರ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದೇ ಸೈಜು ಬೋಟ್ ನೆಕ್ ಯಾವ ತರ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಮೆಜರ್ಮೆಂಟ್ ಈ ತರ ಹಾಕಿ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಓಕೆನಾ, ಇದು ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ, ಡನ್.